ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಬಯಾಲಜಿ ಫಾರ್ ಇಂಜಿನಿಯರ್ಸ್ 4th ಸೆಮ್ ಅಲ್ಲಿ ಮಾಡ್ಯೂಲ್ 4 BBOC 407 ಕೋರ್ಸ್ ಕೋಡ್. ಸೊ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿತ್ ಥಿಯರಿ ನಾನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಈಸಿ ಸಿಂಪಲ್ ಪಾಯಿಂಟ್ಸ್ ಅಲ್ಲಿ ನೋಟ್ಸ್ ಅನ್ನ ಕೊಟ್ಟಿದ್ದೀನಿ. ಈ ನೋಟ್ಸ್ ಓದಿದ್ರೆ ಸಾಕು. ಸೊ ಫಸ್ಟ್ ಫಂಕ್ಷನಿಂಗ್ ಆಫ್ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಯಾವ ರೀತಿ ಆಗುತ್ತೆ? ಫಸ್ಟು ಫೋಟೋಸಿಂಥಸಿಸ್ ಆಗಬೇಕು ಅಂತಂದರೆ ಸನ್ಲೈಟ್ ಬೇಕು, ಸರಿನಾ? ಸೊ ಈ ಸನ್ಲೈಟ್ ಏನಾಗುತ್ತೆ, ಲೀವ್ಸ್ಗಳ ಮೇಲೆ ಬೀಳುತ್ತೆ. ಸೊ ಲೀವ್ಸ್ಗಳ ಮೇಲೆ ಬಿದ್ದಾಗ ಅಂತಂದರೆ ಕ್ಲೋರೋಫಿಲ್ ಇರುತ್ತಲ್ವ ಆ ಲೀವ್ಸಲ್ಲಿ, ಸೊ ಅದೇನು ಮಾಡುತ್ತೆ, ಆ ಸನ್ಲೈಟನ್ನು ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟು ಇದರ ಜೊತೆಗೆ ಏನು ಮಾಡ್ತೇವೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ಏನು ಔಟ್ಸೈಡ್ ಎನ್ವಿರಾನ್ಮೆಂಟಲ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಅದನ್ನು ಮತ್ತೆ ರೂಟ್ಸ್ಗಳಿಂದ ವಾಟರನ್ನು ಅಬ್ಸರ್ವ್ ಮಾಡ್ಕೊಂತವೆ, ಸರಿನಾ? ಸೊ ರೂಟ್ಸ್ಗಳಿಂದ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಔಟ್ಸೈಡ್ ವಾತಾವರಣದಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಲೈಟ್ ಬೀಳುತ್ತಲ್ವ, ಸೊ ಈ ಲೈಟ್ ಬಿದ್ದಿದ್ದೇನಾಗುತ್ತೆ, ವಾಟರನ್ನು 2 ಪಾರ್ಟ್ಗಳಾಗಿ ಡಿವೈಡ್ ಮಾಡುತ್ತೆ. ಒಂದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಸೊ ಈ ಹೈಡ್ರೋಜನ್ ಏನು ಮಾಡುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡ್ಬಿಟ್ಟು ನಮಗೆ ಗ್ಲೂಕೋಸನ್ನು ಜನರೇಟ್ ಮಾಡುತ್ತೆ. ಸೊ ಏನಾಯಿತು, ಫಸ್ಟ್ ಸನ್ಲೈಟು ಅದನ್ನು ಯಾರು ಕ್ಯಾಪ್ಚರ್ ಮಾಡ್ತೇವೆ, ಕ್ಲೋರೋಫಿಲ್, ಲೀವ್ಸ್ ಅಲ್ಲಿರುವಂಥ ಕ್ಲೋರೋಫಿಲ್. ಸೊ ಔಟ್ಸೈಡ್ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊತವೆ ಪ್ಲಾಂಟ್ಗಳು. ಸೊ ಆ ವಾಟರು ಈ ಸನ್ಲೈಟ್ ಬಿದ್ದಾಗ ಏನಾಗುತ್ತೆ, 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ, ಒಂದು ಹೈಡ್ರೋಜನ್ ಇನ್ನೊಂದು ಆಕ್ಸಿಜನ್ ಆಗಿ. ಸೊ ಈ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡ್ಬಿಟ್ಟು ಗ್ಲೂಕೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಗ್ಲೂಕೋಸ್ ಏನು, ಇದಕ್ಕೆ ಫುಡ್, ಪ್ಲಾಂಟ್ಸ್ಗಳಿಗೆ ಫುಡ್ ಆಗಿರುತ್ತೆ. ಸೊ ಇದು ಯಾವ ಫಾರ್ಮೆಟಲ್ಲಿ ಸ್ಟೋರ್ ಆಗುತ್ತೆ, ಸ್ಟಾರ್ಚ್ ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ಕೊತವೆ, ಸರಿನಾ? ಫರ್ದರ್ ಯೂಸ್ಗೋಸ್ಕರ ಸ್ಟಾರ್ಚಿನ ರೂಪದಲ್ಲಿ ಯೂಸ್ ಮಾಡ್ಕೊತ ಹೋಗ್ತವೆ. ಸೊ ಓವರ್ ಆಲ್ ಈಕ್ವೇಶನ್ ಇಲ್ಲಿದೆ. ಸೊ ನೆಕ್ಸ್ಟ್ ಫಂಕ್ಷನಿಂಗ್ ಆಫ್ ಫೋಟೋವೋಲ್ಟಾಯಿಕ್ ಸೆಲ್ಸ್. ಸೊ ಫೋಟೋವೋಲ್ಟಾಯಿಕ್ ಸೆಲ್ಸ್ ಅಂತಂದರೆ ನೀವು ಬ್ಯಾಟ್ರಿ ಇದೆಯಲ್ಲ, ಸೊ ಬ್ಯಾಟ್ರಿ ಅಂತ ಅನ್ಕೋಬಹುದು. ಸನ್ಲೈಟಿಂದ ಯಾವ ರೀತಿ ರೀಚಾರ್ಜ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಏನಾಗುತ್ತೆ, ಸನ್ಲೈಟ್ ಬೀಳಬೇಕು. ಸೊ ಸನ್ಲೈಟಲ್ಲಿ ಫೋಟಾನ್ ಅನ್ನೋ ಒಂದು ಎಲಿಮೆಂಟ್ ಇರುತ್ತೆ. ಸೊ ಗೊತ್ತಿರುತ್ತೆ ನಮಗೆಲ್ಲಾದ್ರೂ ಕೂಡ, ಎನರ್ಜಿಯಲ್ಲಿ ಏನೇನಿರುತ್ತೆ, ಫೋಟಾನ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ. ಸೊ ಇವಾಗ ಫೋಟಾನ್ ಇರುತ್ತಲ್ವ, ಸನ್ಲೈಟ್ ಅಂತಂದರೆ ಸೋಲಾರ್ ಎನರ್ಜಿಯಿಂದ ಫೋಟಾನನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇಲ್ಲಿ ಸೆಮಿಕಂಡಕ್ಟರ್ಸ್ಗೆ ಬಿಡ್ತವೆ. ಸೊ ಸೆಲ್ಲಲ್ಲಿ ಸೆಮಿಕಂಡಕ್ಟರ್ ಇರುತ್ತಲ್ವ, ಸೊ ಅದರಲ್ಲಿ 2 ಲೇಯರ್ಸ್, ಒಂದು ಪಿ ಟೈಪ್ ಇನ್ನೊಂದು ಎನ್ ಟೈಪ್, ಸರಿನಾ? ಸೊ ಪಿ ಟೈಪ್ ಸೆಮಿಕಂಡಕ್ಟರ್ಸ್, ಎನ್ ಟೈಪ್ ಸೆಮಿಕಂಡಕ್ಟರ್ ಎರಡನ್ನೂ ಕೂಡ ಮರ್ಜ್ ಮಾಡಿರ್ತಾರೆ ಅಲ್ಲಿ. ಸೊ ಅಲ್ಲೇನು ಕ್ರಿಯೇಟ್ ಆಗುತ್ತೆ, ಎರಡನ್ನೂ ಕೂಡ ಮರ್ಜ್ ಮಾಡಿದ ತಕ್ಷಣ ಒಂದು ಜಂಕ್ಷನ್ ಕ್ರಿಯೇಟ್ ಆಗುತ್ತೆ. PN ಜಂಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೀವು ಓದಿರ್ತೀರ ಫಸ್ಟ್ ಇಯರ್ ಅಲ್ಲಿ. PN ಜಂಕ್ಷನ್ ಫಾರ್ಮ್ ಆಗುತ್ತೆ. ಸೊ ಈ PN ಜಂಕ್ಷನ್ ಏನು ಮಾಡುತ್ತೆ ಅಂತಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಫೀಲ್ಡ್ ಇಂಡ್ಯೂಸ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಕಲ್ ಫೀಲ್ಡ್ ಇಂಡ್ಯೂಸ್ ಆದಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಫೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಅವು ಓಡಾಡೋದಕ್ಕೆ ಶುರು ಮಾಡ್ತವೆ. ಸೊ ಎಲೆಕ್ಟ್ರಾನ್ಸ್ ಮತ್ತೆ ಫೋಟಾನ್ಸ್ ಓಡಾಡೋದಕ್ಕೆ ಶುರುವಾದಾಗ ಎಲೆಕ್ಟ್ರಾನ್ ಹೋಲ್ ಪೇರ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ, ಸರಿನಾ? ಸೊ ಈ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜಡ್ ಮತ್ತೆ ಹೋಲು ಪಾಸಿಟಿವ್ ಚಾರ್ಜಡ್, ಸರಿನಾ? ಸೊ ಎಲೆಕ್ಟ್ರಾನ್ ಮತ್ತೆ ಹೋಲ್ ಎರಡು ಕೂಡ ಪೇರ್ ಆಗ್ತಾ ಹೋಗ್ತವೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್. ಸೊ ನಾನು ಹೇಳಿದ್ದಲ್ವಾ, ಸೊ ಈ ಎಲೆಕ್ಟ್ರಿಕಲ್ ಫೀಲ್ಡ್ ಏನನ್ನ ಇಂಡ್ಯೂಸ್ ಮಾಡುತ್ತೆ ಅಂತಂದ್ರೆ ಕರೆಂಟ್ ಅನ್ನ ಇಂಡ್ಯೂಸ್ ಮಾಡುತ್ತೆ, ಸರಿನಾ? ನೆಕ್ಸ್ಟ್ ಲೋಟಸ್ ಲೀಫ್ ಎಫೆಕ್ಟ್. ಲೋಟಸ್ ಲೀಫ್ ಎಫೆಕ್ಟ್ ವೆರಿ ಈಸಿಯಾಗಿ ಹೇಳ್ತೀನಿ ನೋಡಿ. ಸೊ ಇವಾಗ ಲೀಫ್ ಕಾಣಿಸ್ತಿದೆ ಅಲ್ವಾ, ಸೊ ಇದ್ರ ಮೇಲೆ ಮಳೆನೋ ಇಲ್ಲ ಅಂತಂದ್ರೆ ನೀರನ್ನ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಅದು ಒಂದು ಬಬಲ್ ಫಾರ್ಮೆಟ್ ಅಲ್ಲಿ, ಸರಿನಾ? ಸೊ ಈ ತರ ರೌಂಡ್ ಆಗಿ ಏನಾಗುತ್ತೆ, ಆ ಒಂದು ನೀರಿನ ಕಣಗಳು ಅದ್ರ ಮೇಲೆ ಕೂತ್ಕೊಳ್ತವೆ. ಯಾಕಂತಂದ್ರೆ ಈ ಒಂದು ಲೀಫ್ ಏನಿದೆ, ಲೋಟಸ್ ಲೀಫ್, ಅದು ವಾಟರ್ನ ಅಬ್ಸಾರ್ಬ್ ಮಾಡಲ್ಲ, ಸರಿನಾ? ಸೊ ಅದು ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ವಾಟರ್ ಏನಾಗುತ್ತೆ, ಡ್ರಾಪ್ಲೆಟ್ ಫಾರ್ಮೆಟ್ ಅಲ್ಲಿ, ಸೊ ಡ್ರಾಪ್ಲೆಟ್ ಫಾರ್ಮೆಟ್ ಅಲ್ಲಿ ಈ ಒಂದು ಎಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ ಇದ್ರ ಮೇಲೆ ಏನಾದ್ರೂ ಕೆಸರುನೋ ಇಲ್ಲ ಅಂತಂದ್ರೆ ಡರ್ಟ್ ಪಾರ್ಟಿಕಲ್ಸ್, ಎನಿ ಡರ್ಟ್ ಪಾರ್ಟಿಕಲ್ಸ್ ಬಿದ್ರೂ ಕೂಡ ಅವುಗಳು ಈ ಡ್ರಾಪ್ಲೆಟ್ಸ್ ಜೊತೆಗೆ ಸೇರ್ಕೊಂತವೆ, ಸರಿನಾ? ಸೊ ಈ ಡ್ರಾಪ್ಲೆಟ್ಸ್ ಜೊತೆಗೆ ಆ ಡರ್ಟ್ ಎಲ್ಲದೂ ಕೂಡ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಈ ಡ್ರಾಪ್ಲೆಟ್ಸ್ ಒನ್ ಆರ್ ದಿ ಸಮ್ ಟೈಮ್ಸ್ ಏನಾಗುತ್ತೆ, ಕೆಳಗಡೆ ಡ್ರಾಪ್ ಆಗುತ್ತಲ್ವಾ, ಎಲೆಯಿಂದ ಕೆಳಗಡೆ ಬೀಳುತ್ತೆ. ಯಾಕಂತಂದ್ರೆ ಅಬ್ಸರ್ವ್ ಆಗಲ್ಲ ಎಲೆಯಲ್ಲಿ, ಈ ಲೋಟಸ್ ಲೀಫಲ್ಲಿ. ಸೊ ಈ ಡರ್ಟ್ ಪಾರ್ಟಿಕಲ್ ಈ ಡ್ರಾಪ್ಲೆಟ್ ಜೊತೆ ಸೇರ್ಕೊಳುತ್ತೆ. ಆಮೇಲೆ ಒಂದು ಟೈಮಲ್ಲಿ ಈ ಡ್ರಾಪ್ಲೆಟ್ ಕೆಳಗಡೆ ಬೀಳುತ್ತೆ ಎಲೆಯಿಂದ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ಲೋಟಸ್ ಲೀಫು ಎಷ್ಟೇ ಕೆಸರಲ್ಲಿ ಇದ್ರೂ ಕೂಡ ಇದು ಡರ್ಟ್ ಆಗಲ್ಲ. ಸೊ ಅದಕ್ಕೆ ಕಾರಣ ಏನು, ಇದೇ ಲೋಟಸ್ ಲೀಫ್ ಎಫೆಕ್ಟ್. ಡರ್ಟ್ ಇದ್ರೂ ಕೂಡ ಅದು ವಾಟರ್ ಡ್ರಾಪ್ಲೆಟ್ ಜೊತೆಗೆ ಸೇರ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಸೊ ಅದಕ್ಕೋಸ್ಕರ ಅದು ಕೆಸರಲ್ಲಿ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಅದರ ಮೇಲೆ ನಿಮಗೆ ಕೆಸರು ಕಾಣಲ್ಲ, ಲೋಟಸ್ ಲೀಫ್ ಮೇಲೆ ಕೆಸರು ಕಾಣಲ್ಲ. ಅದೇ ಲೋಟಸ್ ಲೀಫ್ ಎಫೆಕ್ಟ್, ಸಿಂಪಲ್. ನೆಕ್ಸ್ಟ್ ಸೂಪರ್ ಹೈಡ್ರೋ ಸರ್ಫೇಸ್. ಸೊ
ಸೊ ನಾನು ಹೇಳಿದ್ನಲ್ಲ ಸೂಪರ್ ಹೈಡ್ರೋ ಸರ್ಫೇಸ್ ಅಂತ ಅಂದ್ರೇನು, ವಾಟರ್ ಅನ್ನ ಒಳಗಡೆ ತಗೊಳ್ಳೋಣ, ಸರಿನಾ. ಸೊ ವಾಟರ್ ಸರ್ಫೇಸ್ ಅಲ್ಲೇ ಇರುತ್ತೆ ನೋಡಿ, ಇಲ್ಲಿ ಸ್ಪೆರಿಕಲ್ ಡ್ರಾಪ್ಲೆಟ್ಸ್, ಸೊ ಸ್ಪೆರಿಕಲ್ ಡ್ರಾಪ್ಲೆಟ್ಸ್ ಆಗಿ ಇರುತ್ತೆ. ನೆಕ್ಸ್ಟ್ ಸೆಲ್ಫ್ ಕ್ಲೀನಿಂಗ್ ಸರ್ಫೇಸ್. ಸೊ ಇದು ಕೂಡ ಲೋಟಸ್ ಲೀಫ್ ಎಫೆಕ್ಟ್ ಅಂಡರೇ ಬರೋದು. ಯಾಕೆ ಗೊತ್ತಾ, ನೋಡಿ ಸೆಲ್ಫ್ ಕ್ಲೀನಿಂಗ್ ಅಂತ ಅಂದ್ರೇನು, ಅದನ್ನ ಏನಾದ್ರೂ ಹೋಗಿ ನೀವು ಕ್ಲೀನ್ ಮಾಡ್ತಿದ್ದೀರಾ, ಇಲ್ಲ, ಆ ಡರ್ಟ್ ಪಾರ್ಟಿಕಲ್ ಆ ವಾಟರ್ ಡ್ರಾಪ್ಲೆಟ್ ಜೊತೆ ಸೇರ್ಬಿಟ್ಟು ಅದೇ ಹೊರಗಡೆ ಹೋಗ್ತಾ ಇದೆ, ಯಾರು ಕೂಡ ಕ್ಲೀನ್ ಮಾಡ್ತಾ ಇಲ್ಲ. ಸೊ ಏನಾಯ್ತು, ಸೆಲ್ಫ್ ಕ್ಲೀನ್ ಆದಂಗೆ ಆಯ್ತು. ಸೊ ಅದೇ ಫಿನಾಮಿನನ ಇಲ್ಲಿ ಕರಿತಾ ಇದ್ದಾರೆ. ನೆಕ್ಸ್ಟ್ HbOCs ಮತ್ತೆ PECs. ಸೊ ಇವೆರಡೂ ಕೂಡ ಸೇರಿ ಕ್ವಶನ್ ಅನ್ನ ಕೇಳ್ತಾರೆ. HbOCs ಅಂತ ಅಂದ್ರೇನು, ಹಿಮೋಗ್ಲೋಬಿನ್ ಬೇಸ್ಡ್ ಆಕ್ಸಿಜನ್ ಕ್ಯಾರಿಯರ್ಸ್ ಅಂತ ಕರಿತೀವಿ. ಸೊ ಇದು ಯಾವುದೇ ಬ್ಲಡ್ ಗ್ರೂಪಿನ ಮ್ಯಾಚ್ ಆಗುವಂತ ಅವಶ್ಯಕತೆನೇ ಇಲ್ಲ. ಈಗ ಅರ್ಜೆಂಟಾಗಿ ಬ್ಲಡ್ ಹೊಂದುತ್ತಾ ಇಲ್ಲ ಅಂತ ಅನ್ಕೊಳ್ಳಿ, ಅಂದ್ರೆ ಬ್ಲಡ್ ಬೇಕಾಗಿರುತ್ತೆ ಯಾರೋ ಪೇಷಂಟ್ಗೆ, ಸೊ ಬ್ಲಡ್ ಕರೆಕ್ಟಾಗಿ ಸಿಗ್ತಿಲ್ಲ ಅಂತ ಅಂದಾಗ HbOCs ಗಳನ್ನ ಯೂಸ್ ಮಾಡಬಹುದು. ಸೊ ಇವುಗಳೇನು, ಮಾಡಿಫೈಡ್ ಹಿಮೋಗ್ಲೋಬಿನ್ಸ್, ಸರಿನಾ. ಸೊ ಮಾಡಿಫೈಡ್ ಹಿಮೋಗ್ಲೋಬಿನ್ಸ್ ಆಗಿರೋದ್ರಿಂದ ಇವುಗಳೇನ್ ಮಾಡ್ತವೆ, ಟ್ರಾನ್ಸ್ಪೋರ್ಟ್ ದಿ ಆಕ್ಸಿಜನ್. ಹಿಮೋಗ್ಲೋಬಿನ್ ಏನ್ ಕೆಲಸ ಮಾಡುತ್ತೆ ಅದೇ ಕೆಲಸನ ಮಾಡ್ತವೆ. ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಇವುಗಳನ್ನ ಯೂಸ್ ಮಾಡಬಹುದು. ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತಂದ್ರೆ, ಈ ಮಾಡಿಫೈಡ್ ಹಿಮೋಗ್ಲೋಬಿನ್ಸ್ ಆಗಿರೋದ್ರಿಂದ HbOCs ಗಳಲ್ಲಿ ಬ್ಲಡ್ ಗ್ರೂಪ್ ಮ್ಯಾಚಿಂಗಿನ ಅವಶ್ಯಕತೆನೇ ಇಲ್ಲ, ಸರಿನಾ. ಸೊ ಅವುಗಳು ಏನು ಕೆಲಸ ಮಾಡ್ತಾವೆ ಅವು ಮಾಡ್ತವೆ. ನಿಮಗೆ O ಪಾಸಿಟಿವ್ ಬೇಕು, B ಪಾಸಿಟಿವ್ ಬೇಕು ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ PECs, ಫೋಟೋ ಎಲೆಕ್ಟ್ರೋ ಕೆಮಿಕಲ್ ಸೆಲ್ಸ್. ಸೊ ಇವುಗಳು ಏನು ಮಾಡ್ತವೆ, ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎಲೆಕ್ಟ್ರಿಕಲ್ ಕರೆಂಟ್ ಮತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಇದರೊಳಗಡೆ ಆಗ್ತಾ ಇರುತ್ತೆ. ಯಾವುದರಿಂದ ಇಂಡ್ಯೂಸ್ ಆಗುತ್ತದು, ಸನ್ಲೈಟ್ ಇಂದ ಎಕ್ಸಿಟ್ ಆಗಿರುವಂತಹ ಎಲೆಕ್ಟ್ರಾನ್ಸ್ ಇಂದ. ಸೊ ಸನ್ಲೈಟ್ ಇಂದ ಬರುವಂತಹ ಎಲೆಕ್ಟ್ರಾನ್ಸ್ ಇಂದ ಈ ಎಲೆಕ್ಟ್ರಿಕಲ್ ಕರೆಂಟ್ ಮತ್ತೆ ಕೆಮಿಕಲ್ ರಿಯಾಕ್ಷನ್ಗಳು ಫಾರ್ವರ್ಡ್ ಆಗ್ತಾ ಹೋಗ್ತವೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಈ ವಾಟರ್ ಇರುತ್ತಲ್ಲ ಅದನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ನಾನು ಅವಾಗಲೇ ಫೋಟೋಸಿಂಥಸಿಸ್ ಅಲ್ಲಿ ಹೇಳಿದೆ ನೋಡಿ, ಇಲ್ಲಿ ವಾಟರ್ ಏನಾಗುತ್ತೆ, ಎರಡು ಪಾರ್ಟ್ಗಳಾಗಿ ಡಿವೈಡ್ ಆಗುತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸೇರ್ಬಿಟ್ಟು ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಗ್ಲೂಕೋಸ್ ಇಸ್ ದ ಫುಡ್ ಫಾರ್ ದ ಪ್ಲಾಂಟ್ಸ್ ಅಲ್ವಾ. ಸೊ ಅದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಮಾಡೋದಕ್ಕೋಸ್ಕರ ಈ PECs ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಹೈಡ್ರೋಜನ್ ಫ್ಯೂಯಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡಬಹುದು. ಸೊ ಈಗಿನ ಕಾಲದಲ್ಲಿ ಕಾರ್ಗಳು ಕೂಡ ಹೈಡ್ರೋಜನ್ ಫ್ಯೂಯಲ್ ಮೇಲೆ ರನ್ ಆಗುವಂತಹದನ್ನ ಇನ್ನೂ ಕಂಡುಹಿಡಿತಾ ಇದ್ದಾರೆ. ಸೊ ನೋಡ್ಬೋದು ಮುಂದೆ ಏನಾಗುತ್ತೆ ಅಂತ. ಸೊ ದೀಸ್ ಆರ್ ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ ಅಂಡ್ ರಿಡ್ಯೂಸಿಂಗ್ ಪೊಲ್ಯೂಷನ್. ಸೊ ರಿಡ್ಯೂಸ್ ಮಾಡ್ತವೆ ಪೊಲ್ಯೂಷನ್ ಅನ್ನ, ಯಾಕಂತಂದ್ರೆ ಇವುಗಳಿಂದ ಹಾರ್ಮ್ಫುಲ್ ಗ್ಯಾಸಸ್ ಯಾವುದು ಕೂಡ ಎಮಿಟ್ ಆಗಲ್ಲ. ನೆಕ್ಸ್ಟ್ GPS ಟೆಕ್ನಾಲಜಿ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಸೊ ಇದು ಏನ್ ಮಾಡ್ತವೆ ಅಂತಂದ್ರೆ, ಸ್ಯಾಟಲೈಟ್ಗಳು ಇರ್ತಾವಲ್ಲ ಆರ್ಬಿಟ್ ಆಫ್ ದಿ ಅರ್ತ್ ಅಲ್ಲಿ, ಸೊ ಅವುಗಳನ್ನ ಕನೆಕ್ಷನ್ ಆಗಿ ಇಟ್ಕೊಂಡ್ಬಿಟ್ಟು ಪೊಸಿಷನ್ ಮತ್ತೆ ಟೈಮಿಂಗ್ಸ್ ಅಥವಾ ಲೊಕೇಶನ್ ಅನ್ನ ಸ್ಪೆಸಿಫೈ ಮಾಡ್ತಾ ಹೋಗ್ತವೆ. ಸೊ ನಿಮ್ಮ ಕಾರ್ಗಳಲ್ಲಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಕೂಡ ಗಾಡಿಗಳಲ್ಲಿ, ಶಿಪ್ಗಳಲ್ಲೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ GPS ಅನ್ನ. ಸೊ ಟ್ರಾವೆಲಿಂಗ್ ಮಾಡೋದಕ್ಕೋಸ್ಕರ ನೀವು ಇವಾಗ ಫಾರ್ ಎಕ್ಸಾಂಪಲ್ ಲೊಕೇಶನ್ ಅನ್ನ ಹಾಕೊಂಡು ಗೂಗಲ್ ಮ್ಯಾಪ್ಸ್ ಅನ್ನ ಯೂಸ್ ಮಾಡ್ತಿರಲ್ಲ, ಸೊ ಅದು ಕೂಡ ಒನ್ ಟೈಪ್ಸ್ ಆಫ್ GPS. ಸೊ ನ್ಯಾವಿಗೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ನೋಡಿ, ನ್ಯಾವಿಗೇಷನ್, ಮ್ಯಾಪಿಂಗ್ ಅಂಡ್ ಸರ್ವೇಯಿಂಗ್, ಮಿಲಿಟರಿ ಅಂಡ್ ಏವಿಯೇಷನ್ ಯೂಸ್ ಅಂತ ಅಂದ್ರೆ ಬೋಟ್ಗಳಲ್ಲಿ ಇರ್ಬೋದು ಮತ್ತೆ ಶಿಪ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಬರುವಂತದ್ದು ಇಂಪಾರ್ಟೆಂಟ್ ಟಾಪಿಕ್, ಹೌ ಶಾರ್ಕ್ ಸ್ಕಿನ್ ಇನ್ಸ್ಪೈರ್ಸ್ ದಿ ಸ್ವಿಮ್ ಸೂಟ್ಸ್. ಸರಿನಾ. ನೋಡಿ ಇಲ್ಲಿ ರಫ್ ಪ್ಯಾಚಸ್ ತರ ಇದೆಯಲ್ಲ ಶಾರ್ಕ್ ಸ್ಕಿನ್ ಮೇಲೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಡರ್ಮಲ್ ಡೆಂಟಿಕಲ್ಸ್ ಅಂತ ಕರಿತೀವಿ. ಸೊ ಈ ಡರ್ಮಲ್ ಡೆಂಟಿಕಲ್ಸ್ ಏನ್ ಮಾಡ್ತವೆ ಅಂತಂದ್ರೆ ರಫ್ ಮತ್ತೆ ರಿಬ್ಬಡ್ ಸರ್ಫೇಸ್ ಅಂತ ಅಂದ್ರೆ ಫುಲ್ ರಫ್ ಸರ್ಫೇಸ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲೂ ಕೂಡ ಸ್ವಲ್ಪ ಗ್ಯಾಪ್ಗಳಿರ್ತವೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ರೆಡ್ಯೂಸಸ್ ದಿ ಡ್ರ್ಯಾಗ್ ಅಂತಂದ್ರೆ ನಾವೀಗ ಮುಂದೆ ಸ್ವಿಮ್ ಮಾಡ್ತಾ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸೊ ಏನಾದ್ರೂ ನೀರು ಈ ಕಡೆನೆ ಬರ್ತಾ ಇದೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಿದೆ ಅಂದ್ರೆ ಅದು ನಮ್ಮನ್ನ ತಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಶಾರ್ಕ್ ಸ್ಕಿನ್ ಅಲ್ಲಿ ಏನಾಗಿರುತ್ತೆ, ಸ್ವಲ್ಪ ಗ್ಯಾಪ್ಗಳು ಇರ್ತಾವಲ್ಲ ಮಧ್ಯದಲ್ಲಿ, ಸೊ ಅದ್ರ ಮಧ್ಯೆ ಹೋಗ್ತಾ ಇರ್ತವೆ ನೀರು ಅದ್ರ ಮಧ್ಯೆ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಡ್ರ್ಯಾಗ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟ್ ಅನ್ನ ಏನ್ ಮಾಡಿದ್ದಾರೆ, ಬಯೋ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ವಿಮ್ ಸೂಟ್ಸ್ ಅನ್ನ ರೆಡಿ ಮಾಡ್ತಾರೆ. ಸೊ ಸ್ವಿಮ್ ಸೂಟ್ಸ್ ಅನ್ನ ಯಾವ ರೀತಿ ರೆಡಿ ಮಾಡ್ತಾರೆ, ನೀವು ನೋಡ್ಬೋದು ಇಲ್ಲಿ ಮೈಕ್ರೋ ಪ್ಯಾಟರ್ನ್ ಸರ್ಫೇಸಸ್. ಸೊ ಏನ್ ಮಾಡ್ತಾರೆ, ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದೇ ರೀತಿ ಅಂತ ಅಂದ್ರೆ ಡ್ರ್ಯಾಗ್ ಅನ್ನ ರೆಡ್ಯೂಸ್ ಮಾಡೋ ರೀತಿ, ಪೋರ್ಸ್ಗಳು ಇಲ್ಲ ಅಂತ ಅಂದ್ರೆ ರಫ್ ಸರ್ಫೇಸ್ ಇರೋ ರೀತಿ ಸ್ವಿಮ್ ಸೂಟ್ಸ್ ಅನ್ನ ರೆಡ್ಯೂಸ್ ಮಾಡ್ತಾರೆ. ಸೊ ಇದೇನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ಮೂವಿಂಗ್ ಫಾಸ್ಟರ್ ಅಂಡ್ ಮೋರ್ ಎಫಿಷಿಯಂಟ್. ಸರಿನಾ. ನೆಕ್ಸ್ಟ್ ಕಿಂಗ್ ಫಿಶರ್ ಬೀಕ್ ಅಂಡ್ ಬುಲೆಟ್ ಟ್ರೈನ್ಸ್. ಸೊ ಬುಲೆಟ್ ಟ್ರೈನ್ಸ್ಗಳು ಮೊದಲೇನಾಗ್ತಾ ಇತ್ತು ಅಂತಂದ್ರೆ ಅವು ಸ್ಪೀಡ್ ಆಗಿ ಕೆನಾಲ್ ಮುಖಾಂತರ ಹೋಗ್ಬೇಕಾದ್ರೆ ತುಂಬಾ ನಾಯ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಕಿಂಗ್ ಫಿಶರ್ ಬೀಕ್ ಅನ್ನ ರೆಫರೆನ್ಸ್ ಆಗಿ ತಗೊಂಡಾಗ ಏನಾಯ್ತು ಅಂತಂದ್ರೆ, ಈಗ ಒಂದು ಕಿಂಗ್ ಫಿಶರ್ ಇದೆ ಅಂತ ಅನ್ಕೊಳ್ಳಿ ಈ ಅನಿಮಲ್. ಸೊ ಇಲ್ಲಿ ವಾಟರ್ ಸರ್ಫೇಸ್ ಇದೆ, ಇಲ್ಲಿ ವಾಟರ್ ಸರ್ಫೇಸ್ ಅದು ಯಾವ ರೀತಿ ಒಳಗಡೆ ಹೋಗುತ್ತೆ ಅಂತಂದ್ರೆ ಒಂದೊಂದ್ಸರಿ ಗೊತ್ತೇ ಆಗಲ್ಲ ಅದಷ್ಟು ಒಳಗಡೆ ಹೋಗ್ತಾ ಇದೆ ಅಂತಂದ್ರೆ ಈಗ ನಾವು ಧುಮುಕಿದ್ವಿ ಅಂತ ಅನ್ಕೊಳ್ಳಿ, ನೀರೊಳಗಡೆ ಸೌಂಡ್ ಬರುತ್ತಲ್ಲ, ಸ್ಪ್ಲಾಶ್ ಸೌಂಡು. ಸೊ ಬಟ್
ವೆನ್ ಕಿಂಗ್ ಫಿಶರ್ ಎಂಟರ್ಸ್ ದಿ ವಾಟರ್. ಸೊ ಆ ರೀತಿ ಸೌಂಡ್ ಬರಲ್ಲ, ಇಲ್ಲ ಅಂತಂದ್ರೆ ಮಿನಿಮಲ್ ಸೌಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಟೆಕ್ನಿಕ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅದೇ ರೀತಿ ಏರೋಡೈನಾಮಿಕ್ ಶೇಪ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಾಯಿಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ನೋಡಿ ಇಲ್ಲಿ ಲೌಡ್ ನಾಯಿಸ್, ಸೋನಿಕ್ ಬೂಮ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಎನರ್ಜಿ ಲಾಸ್ ಕೂಡ ಕಡಿಮೆ ಆಗುತ್ತೆ ಮತ್ತೆ ಇನ್ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಹೌ ಬರ್ಡ್ಸ್ ಫ್ಲೈಟ್ ಇನ್ಸ್ಪೈರ್ಡ್ ದ ಮಾಡರ್ನ್ ಏರ್ಕ್ರಾಫ್ಟ್ಸ್ ಅಂಡ್ ಡ್ರೋನ್ಸ್ ಅಂತ. ಸೊ 8 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾರೆ. ಸೊ 8 ಮಾರ್ಕ್ಸ್ಗೆ ಬರ್ದಿದ್ದೀನಿ ನಾನು. ನೋಡಿ ಈಗಲ್ಲಿ ಯಾವ ರೀತಿ ಫ್ಲೈ ಮಾಡ್ತವೆ ಅದರಿಂದ ಇನ್ಸ್ಪಿರೇಷನ್ ಅನ್ನ ತಗೊಂಡಿರೋದು. ಸೊ ಏರ್ಕ್ರಾಫ್ಟ್ ವಿಂಗ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ವಿಂಗ್ಸ್ ಶೇಪು, ಫ್ಲಾಪಿಂಗ್ ಮೋಷನ್ ಮತ್ತೆ ಲೈಟ್ ವೆಯ್ಟ್ ಸ್ಟ್ರಕ್ಚರ್. ಸೊ ಅವುಗಳದ್ದು ಏನು ಫ್ಯಾನ್ಗಳಿರ್ತವೆ, ವಿಂಗ್ಸ್ಗಳಿರ್ತವೆ, ಅವು ಲೈಟ್ ವೆಯ್ಟ್ ಇರ್ತವೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಏವಿಯೇಷನ್ ಅಲ್ಲಿ ಏರ್ಕ್ರಾಫ್ಟ್ಸ್ ಮತ್ತೆ ಡ್ರೋನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಯೋ ಇನ್ಸ್ಪೈರ್ಡ್ ಆರ್ಟಿಫಿಷಿಯಲ್ ಫೋಟೋಸಿಂಥಸಿಸ್. ಸೊ ಆರ್ಟಿಫಿಷಿಯಲ್ ಫೋಟೋಸಿಂಥಸಿಸ್ ಅನ್ನ ಯಾವ ರೀತಿ ರೆಡಿ ಮಾಡ್ತಾರೆ ನೋಡಿ ಇಲ್ಲಿ. ಫೋಟೋ ಎಲೆಕ್ಟ್ರಾನಿಕಲ್ ಕೆಮಿಕಲ್ ಸೆಲ್ಸ್ ಅನ್ನ ನೋಡಿ, ನಾನು ಆಲ್ರೆಡಿ ಹೇಳಿದೆ PEC ಸೆಲ್ಸ್ ಅಲ್ಲಿ ಏನ್ ಮಾಡ್ತವೆ ಅಂತಂದ್ರೆ PEC ಸೆಲ್ಸ್ ಆರ್ಟಿಫಿಷಿಯಲ್ ಆಗಿ ವಾಟರ್ ಅನ್ನ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಈ ಹೈಡ್ರೋಜನ್ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಬಿಟ್ಟು ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಗ್ಲೂಕೋಸ್ ಅನ್ನ ಸ್ಟಾರ್ಚ್ ಫಾರ್ಮೆಟ್ ಅಲ್ಲಿ ಅವು ಸ್ಟೋರ್ ಮಾಡ್ಕೊಂತವೆ ಪ್ಲಾಂಟ್ಗಳು, ಮತ್ತೆ ಉಳಿದಿರುವಂತ ಎಲ್ಲಾ ಪಾರ್ಟ್ಸ್ ಗಳಿಗೂ ಕೂಡ ಕಳಿಸ್ತಾ ಹೋಗ್ತವೆ. ಸೊ ಇದನ್ನ ನೀಟಾಗಿ ಒಂದೊಂದೇ ಪಾಯಿಂಟ್ ಅನ್ನ ಓದ್ಕೊಳ್ಳಿ. ಆದಷ್ಟು ಸಿಂಪಲ್ ಆಗಿ ನಾನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.